ಸಾಕಷ್ಟು ಜನರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ, ಈ ಕಲ್ಮಾ ಅಂದ್ರೆ ಏನು? ಯಾಕೆ ಜನರಲ್ ಮುನೀರ್ ಅವರು ಕಲ್ಮಾ ಬಗ್ಗೆ ಮಾತಾಡ್ತಾರೆ? ಯಾಕೆ ಆತಂಕವಾದಿಗಳು ಕಲ್ಮಾ ಓದೋದಕ್ಕೆ ಹೇಳಿದ್ರು? ನೀವು ಒಂದು ಬಾರಿ ಆ ಜನರಲ್ ಮುನೀರ್ ಅವ್ರನ್ನೇ ಪ್ರಶ್ನೆ ಮಾಡಿ. ಈ ಕಲ್ಮಾ ಇದೆಯಲ್ಲ ನೋಡಿ, ಅದನ್ನ ನಾವೆಲ್ಲ ಓದ್ಬೇಕು, ಅದನ್ನ ಒಪ್ತೀನಿ. ಆದ್ರೆ ಇದನ್ನ ಯಾವ ಸೂರತ್ತಲ್ಲಿ ಓದ್ಬೇಕು ಅಂತ ಅದು ಕುರಾನಲ್ಲೇ ಬರ್ದಿಲ್ಲ. ಹೋಗ್ ಕೇಳಿ ಅವ್ರನ್ನ, ಇದ್ರ ಬಗ್ಗೆ ಗೊತ್ತಾ ಅಂತ. ಯಾವ ಸೂರತ್ತಲ್ಲಿ ಅದನ್ನ ಓದ್ಬೇಕು ಅಂತ ಅದು ಕುರಾನಲ್ಲಿ ಹೇಳೇ ಇಲ್ಲ. ಇದು ಎಲ್ಲಿಂದ ಬಂತು? ಮತ್ತೆ ಇದು ನೋಡಿ, ಆ ರೀತಿ ಸಾಕಷ್ಟು ವಿಷಯಗಳಿವೆ. ಈ ತೀನ್ ತಲಾಕ್ ಅನ್ನೋದು ಎಲ್ಲಿಂದ ಬಂತು? ಹಾಗೆ ಈ ಇಸ್ಲಾಮಿ ಹೇಳ್ತಾರಲ್ಲ, ಅಂದ್ರೆ ಜನರನ್ನ ಹೊಡೀರಿ, ಬಡೀರಿ, ಕೊಲ್ಲಿ, ಸುಲಿಗೆ ಮಾಡಿ ಅಂತ ಅನ್ನೋದೆಲ್ಲ, ಇದೆಲ್ಲ ಹೇಳೋರ್ಗೆ ಸ್ವಲ್ಪನಾದ್ರೂ ನಾಚಿಕೆ ಆಗ್ಬೇಕು. ಕುರಾನ್ನ ಅವರು ಓದ್ಬೇಕು. ಹಾಗೆ ನೋಡಿ, ಕುರಾನ್ನಲ್ಲಿ ಇಂಥವರ ಬಗ್ಗೆ ಒಂದು ಭವಿಷ್ಯವಾಣಿ ಕೂಡ ಇದೆ. ಕುರಾನ್ನಲ್ಲಿ ಹೇಳಿದೆ, ಅಂದ್ರೆ ಈ ರೀತಿ ಜನರಿದಾರಲ್ಲ, ಅವ್ರಿಗೆ ಮುಂದೆ ಕೆಟ್ಟದೇ ಆಗುತ್ತೆ ಅಂತ. ಅಂದ್ರೆ ಯಾರು ತಮ್ಮ ಕೈಯಲ್ಲಿ ಪುಸ್ತಕವನ್ನ ಬರೀತಾರೋ ಆಮೇಲೆ ಯಾರು ತಮಗೆ ಇಷ್ಟ ಬಂದ ಹಾಗೆ ಪುಸ್ತಕದಲ್ಲಿ ಬರ್ದು ಅದನ್ನ ಅಲ್ಲಾ ಹೇಳಿದ್ದು ಅಂತ ಹೇಳ್ತಾರೋ ಅವ್ರಿಗೆ ಧಿಕ್ಕಾರ ಅಂತ ಹೇಳುತ್ತೆ. ಅದೇ ಧರ್ಮ. ಹಾಗಾಗಿ ಅವರಿಂದ ಜಗತ್ತಿಗೂ ಲಾಭ ಆಗ್ಲಿ ಅಂತ.